ನನ್ನನ್ನ ಈ ಪದವಿಯಿಂದ ಇಳಿಸ್ಬೇಕು ಅಂತ ಬಹಳ ಜನ ಪ್ರಯತ್ನ ಪಟ್ರು, ಆದರೆ ಯಾರಿಗೂ ಸಾಧ್ಯ ಆಗಲಿಲ್ಲ. ಅಂದ್ರೆ ನಾನು ಅಷ್ಟು ನಿಷ್ಠೆಯಿಂದ ಜನಗಳ ಸೇವೆ ಮಾಡಿದ್ದೀನಿ ಅಂತ ಅರ್ಥ. ಈಗ ನೋಡಿ, ನನ್ನ ಹೆಂಡತಿನೇ ತಪ್ಪು ಮಾಡಿದಾಳೆ ಅಂತ ನಮಗೆ ಗೊತ್ತಾದ ತಕ್ಷಣ ಅವಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗೋದಕ್ಕೆ ನಾನು ಪ್ರೋತ್ಸಾಹ ಮಾಡಿದ್ದೀನಿ, ನಾನು ಅದಕ್ಕೆ ಬೆಂಬಲಿಸಿದ್ದೀನಿ. ನನ್ನ ಮಗ ಎಡುವುದಾಗ ಅವನನ್ನು ಕಾನೂನು ರೀತಿಯಲ್ಲಿ ತಿದ್ದಿ ಬುದ್ಧಿ ಹೇಳಿ ಅವನಿಗೆ ಬುದ್ಧಿ ಕಲಿಸಿದ್ದೀನಿ. ಒಟ್ಟಿನಲ್ಲಿ ಕಾನೂನು ಮಾತನ್ನ ನಾನು ಶಿರಸಾ ವಹಿಸಿ ಒಪ್ಕೊಂಡಿದ್ದೀನಿ. ಆದರೆ ದುರ್ವಿಧಿ ನೋಡಿ, ರಾಜಕೀಯದಲ್ಲಿ ನಿಯತ್ತಾಗಿದ್ರೆ ಸಿಗೋದು ಬೆಂಬಲ ಅಲ್ಲ, ಬರೀ ಆಪಾದನೆ ಅನ್ನೋದು ಬಹಳ ತಡವಾಗಿ ಅರ್ಥ ಆಯ್ತು ನನಗೆ. ಇವತ್ತು ನೋಡಿ, ನಾನು ಇಷ್ಟು ಪ್ರೀತಿಸೋ ನನ್ನ ಪ್ರಜೆಗಳು ನನ್ನ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಅವರುಗಳಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಯಾರಿಗೋಸ್ಕರ ಸೇವೆ ಮಾಡ್ಬೇಕು ಹೇಳಿ? ಇಷ್ಟು ವಯಸ್ಸಾದರೂ ನಾನು ಪದವಿಯಲ್ಲಿ ಇದ್ದಿದ್ದೇ ಜನಗಳ ಸೇವೆಗೋಸ್ಕರ. ಆದರೆ ನನ್ನ ಜನಕ್ಕೆ ನನ್ನ ಮೇಲೆ ಸಂದೇಹ ಮುನಿಸು ಶುರುವಾಗಿದೆ ಅಂದಮೇಲೆ ನಾನು ಈ ಪದವಿಯಲ್ಲಿರೋದು ಸರಿಯಲ್ಲ. ಅಂದಹಾಗೆ ನನ್ನ ಈ ರಾಜೀನಾಮೆನ ಯಾರೋ ಬಲವಂತಕ್ಕಾಗಿ ಒತ್ತಡಕ್ಕಾಗಿ ಆಗಲಿ ನಾನು ಕೊಡ್ತಾ ಇಲ್ಲ. ನನ್ನ ಸ್ವಇಚ್ಛೆಯಿಂದ ನಾನು ಈ ರಾಜೀನಾಮೆನ ಕೊಡ್ತಾ ಇರೋದು. ಆದರೆ ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಶ್ರಮಿಸಿದ, ನಿಮಗೋಸ್ಕರ ದುಡ್ದಂತ ಒಬ್ಬ ವ್ಯಕ್ತಿನ ನೀವುಗಳು ಕಳ್ಕೊತಾ ಇದ್ದೀರಾ. ಇಷ್ಟು ವರ್ಷ ನಿಮ್ಗಳ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ. ಸಿರಿಗನ್ನಡಂ ಗೆಲ್ಗೆ. ಜೈ ಕನ್ನಡಾಂಬೆ, ಜೈ ಭಾರತಾಂಬೆ. ವೆಲ್ಕಮ್, ವೆಲ್ಕಮ್ ಮೈ ಸನ್. ಡ್ಯಾಡ್, ಏನಿದೆಲ್ಲ? ಬಾ ಹೇಳ್ತೆ. ಮಾವ, ಯಾಕಿಷ್ಟು ಯೋಚನೆ ಮಾಡ್ತಿದ್ದೀರಾ? ಏನಾಯ್ತು? ನಿನಗೆ ವಿಷಯ ಗೊತ್ತಾಗಿರ್ಬೇಕಲ್ಲ. ಶಕ್ತಿ ರಾಜೀನಾಮೆ ಕೊಟ್ಟಿದ್ದಾನೆ. ಇಷ್ಟು ವರ್ಷ ಪದವಿಗೋಸ್ಕರ ಅದು ಎಷ್ಟು ಕಷ್ಟಪಟ್ಟಿದ್ದಾನೆ. ಅಂಥದ್ರಲ್ಲಿ ಈಗ ದಿಢೀರಂತ ರಾಜೀನಾಮೆ ಕೊಟ್ಟಿದ್ದಾನೆ ಅಂತಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ನನ್ನಿಂದ ಏನಾದ್ರೂ ಹೀಗಾಯ್ತಾ? ಈ ಒಂದು ಕೇಸಿಂದ ಇಂಥ ಅಚಾತುರ್ಯ ಆಯ್ತಾ? ಅವನಿಗೆ ಮುಖ ತೋರ್ಸಕ್ಕೂ ಆಗದೆ ಕೂತಿದ್ದೀನಿ. ಅವ್ರು ರಾಜೀನಾಮೆ ಕೊಟ್ಟಿದ್ದು ನನಗೂ ಆಶ್ಚರ್ಯ ಆಯ್ತು ಮಾವ. ಆದ್ರೆ ಅವರು ನಿಮ್ಮಿಂದ ರಾಜೀನಾಮೆ ಕೊಟ್ಟಿರಲ್ಲ. ಮೋಸ್ಟ್ಲಿ CM ಮತ್ತೆ ಪಾರ್ಟಿ ಮೆಂಬರ್ಸ್ ಪ್ರೆಷರ್ ಹಾಕಿರ್ಬೇಕು. ಅದಲ್ದೆ ಈ ಭಾರ್ಗವಿ ಬೇರೆ ಮೇಲಿಂದ ಮೇಲೆ ಮರ್ಯಾದೆ ತೆಗಿತಾನೆ ಇದ್ಲು. ಅದಕ್ಕೆ ಬೇರೆ ದಾರಿ ಇಲ್ಲದೆ ಬೇಸತ್ತು ಹೀಗ್ ಮಾಡಿರ್ಬೋದಲ್ವಾ? ಅಂತ ಚಿಕ್ಕ ಪುಟ್ಟ ಕಾರಣಕ್ಕೆಲ್ಲ ರಾಜೀನಾಮೆ ಕೊಡೋನಲ್ಲ ಶಕ್ತಿ. ಪದವಿಗೋಸ್ಕರ ಇದುವರೆಗೂ ಎಷ್ಟು ಜನರ ಕಾಲು ಹಿಡಿದಿದ್ದಾನೆ, ಎಷ್ಟು ಜನರ ತಲೆ ತೆಗೆದಿದ್ದಾನೆ ಅಂತ ನನಗ್ ಗೊತ್ತು. ಇಲ್ಲೇನೋ ಸಂಚು ನಡೆದಿದೆ. ಯಾರ್ದೋ ಕೈವಾಡದಿಂದ ಈ ನಿರ್ಧಾರ ತಗೊಂಡಿದ್ದಾನೆ ಅನ್ಸುತ್ತೆ. ಯಾಕೆ ಮಾವ, ನಿಮ್ಗೆ ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಛೆ, ನಿನ್ನ ವಿಷಯ ಇಲ್ಲೆಲ್ಲಿಂದ ಬಂತು? ನಿನ್ ಬಗ್ಗೆ ನನಗೆ ಭರವಸೆ ಇದೆ. ಮೇ ಬಿ ನಾನೇ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಇರ್ಲಿ ಮಾವ, ತೊಂದ್ರೆ ಇಲ್ಲ. ಇದ್ರ ಜೊತೆಗೆ ಒಂದ್ ಗುಡ್ ನ್ಯೂಸ್ ಕೂಡ ಇದೆಯಲ್ಲ, ವಿಕ್ಕಿ ರಿಲೀಸ್ ಆಗಿದ್ದಾನೆ. ಎಸ್, ಅಂತೂ ವಿಕ್ಕಿ ಒಬ್ನಾದ್ರೂ ಹೊರಗಡೆ ಬಂದಲ್ಲ. ನನಗೂ ಸ್ವಲ್ಪ ಸಮಾಧಾನ ಆಯ್ತು. ಹೀಗೆ ಒಂದೊಂದಾಗೆ ಎಲ್ಲ ಸರಿ ಹೋಗುತ್ತೆ ಮಾವ. ಹಾಗೆ ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಅದೇನು ಹೀಗೆ ಕೇಳ್ತೀನಿ, ಹೇಳು. ಮಾವ, ಅದು ನಾನು ಶಕ್ತಿ ಅಂಕಲ್ನ ಮೀಟ್ ಮಾಡಕ್ ಹೋಗಿದ್ದೆ.
ಹೌದಾ? ಏನಂದ ಶಕ್ತಿ? ಏನಿಲ್ಲ ಮಾವ, ನಿಮ್ ಬಗ್ಗೆ ಹಾಗೆ ರಿತು ಬಗ್ಗೆ ಮಾತಾಡ್ದೆ. ಇದಾಗಿದ್ರಲ್ಲಿ ನಿಮ್ದು ಏನು ತಪ್ಪಿಲ್ಲ ಅಂತಾನು ಹೇಳ್ದೆ. ಭಾರ್ಗವಿ ಮಾಡಿರೋ ತಪ್ಪಿಗೆ ನಮ್ ಮಾವನ್ನ ದೂರ ಮಾಡಬೇಡಿ ಅಂತಾನು ಹೇಳ್ದೆ. ಮೊದ್ಲು ನನಗ್ ತುಂಬಾ ಬೈದ್ರು ಮಾವ, ಆದ್ರೆ ಆಮೇಲೆ ಅವರೇ ಸಮಾಧಾನ ಆದ್ರು. ನಿಮ್ಗೋಸ್ಕರ ಅಷ್ಟು ತಡ್ಕೊಳ್ದೆ ಏನ್ ಮಾವ, ಒಟ್ನಲ್ಲಿ ಮುಂಚಿನ ಹಾಗೆ ನೀವು ಖುಷಿಯಾಗಿರ್ಬೇಕು ಅಷ್ಟೆ. ಶಕ್ತಿ ಅಂಕಲ್ಗೂ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇದೆ. ಅವ್ರ ಕೋಪ ತಣ್ಣಗಾಗೋವರೆಗೂ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕು ಅಷ್ಟೇ ಮಾವ. ಈಗಂತೂ ವಿಕ್ ಇನ್ನೂ ರಿಲೀಸ್ ಆಗಿದ್ದಾನೆ, ಸೊ ಋತುನಾ ಅವರು ಮನೆಗೆ ಕರ್ಸ್ಕೋತಾರೆ. ಅವ್ರಿಗಾಗೆ ಕೋಪ ತಣ್ಣದು ವಾಪಸ್ ಬರೋವರೆಗೂ ಕಾಯೋಣ ಮಾವ, ಅವಸರ ಮಾಡೋದ್ ಬೇಡ. ನಾನು ಮಾಡಬೇಕಾಗಿರೋ ಕೆಲಸನ ನೀನು ಮುಂದೆ ನಿಂತು ಮಾಡ್ತಾ ಇದ್ದೀನಿ. ನನ್ನ ಮಕ್ಕಳು ನನ್ನ ಜೊತೆ ನಿಲ್ದೇ ಇದ್ರು ನೀ ನನ್ನ ಜೊತೆಗಿದೀಯ. ಇದಕ್ಕೆಲ್ಲ ನಾನು ಹೇಗೆ ಥ್ಯಾಂಕ್ಸ್ ಹೇಳಿ, ಏನು ಸಹಾಯ ಮಾಡಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ಬಗ್ಗೆ ಅಂತೂ ಮಾತಾಡ್ಲೇಬೇಡಿ ಮಾವ, ಅವನ ಮೇಲೆ ನಂಗೆ ತುಂಬಾ ಬೇಜಾರಾಗಿದೆ. ಯಾಕೆ? ಈಗೇನು ಎಡವಟ್ ಮಾಡ್ದ? ಇಲ್ಲಿ ನೋಡಿ ಮಾವ, ನೀವಿಲ್ಲಿ ಬೇಜಾರ್ ಮಾಡ್ಕೊಂಡು ಕೂತಿದ್ದೀರಾ, ಆದ್ರೆ ಅವರಿಬ್ರು ನಿಮ್ಮ ವೈರಿ ಆ ರವೀಂದ್ರ ಭಟ್ಕಳ್ ಮನೇಲಿದ್ದಾರೆ. ಛೇ, ಅವನು ನನ್ನ ಮಗ ಅಂತ ಹೇಳ್ಕೊಳ್ಳೋಕೆ ಮುಜುಗರ ಆಗತ್ತೆ. ಅವರಿಂದಾಗಿ ನಿಮ್ ಆರೋಗ್ಯನ ಹಾಳು ಮಾಡ್ಕೋಬೇಡಿ ಮಾವ, ಸಮಾಧಾನವಾಗಿರಿ. ಯಾರ್ ನಿಮ್ ಪರವಾಗಿಲ್ದಿದ್ರು ಏನಂತೆ, ನಾನಿದ್ದೀನಲ್ಲ ಮಾವ. ನನಗೂ ಅಷ್ಟು ಸಾಕು. ನೀನು ಈ ಮನೆ ಬಗ್ಗೆ ತೋರಿಸ್ತಿರೋ ಕಾಳಜಿ, ಜವಾಬ್ದಾರಿ ನಾನು ಯಾವತ್ತೂ ಮರೆಯಲ್ಲ ಬೃಂದ. ಥ್ಯಾಂಕ್ ಯು. ಈ ಸಿಟಿಯ ನಂಬರ್ 1 ಲಾಯರ್ ನನ್ನ ಮಾತು ಕೇಳ್ತಿದ್ದಾರೆ. ಈ ಅಧಿಕಾರನ ಯಾವತ್ತೂ ಬಿಟ್ಕೊಡ್ಬಾರ್ದು. ಪ್ರತಿಯೊಂದಕ್ಕೂ ಕೊನೆ ಅಂತ ಇದ್ದ ಹಾಗೆ ನಮ್ಮ ರಾಜಕೀಯ ಜೀವನದಲ್ಲೂ ಕೊನೆ ಅನ್ನೋದಿರುತ್ತೆ. ಅದಕ್ಕೆ ಇವತ್ತು ನನ್ನ ರಾಜಕೀಯ ಜೀವನದ ಕಡೆಯ ದಿನ. ನಾನು ನನ್ನ ರಾಜಕೀಯ ಜೀವನ ಅಂದ್ರೆ ನನ್ನ MLA ಪದವಿಗೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಶಕ್ತಿ ಪ್ರಸಾದ್ ಅವರು ತಮ್ಮ ಸ್ವಇಚ್ಛೆಯಿಂದ ರಾಜಕೀಯ ಬದುಕಿಗೆ ನಿವೃತ್ತಿ ಘೋಷಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ News90 ಕನ್ನಡ. ರಾಜೀನಾಮೆ ಕೊಟ್ಟಿದ್ದಾನೆ ಶಕ್ತಿ ಪ್ರಸಾದ್. ಕಾಲಚಕ್ರ ಹೇಗೆ ಉಳ್ತತೆ ನೋಡು. ಅವನ್ ಬೀಸ್ತಾ ಬಲೆನ, ಆ ಬಲೆ ಅವನಿಗೆ ನೇಣಾಗ್ಬಿಟ್ಟಿದೆ ಕುತ್ತಿಗೆಗೆ. ಈ ಪದವಿನ ಬಯಸ್ಕೊಂಡು ಎಷ್ಟು ಜನನ್ನ ಹಾಳು ಮಾಡದ್ನು, ಎಷ್ಟು ಕುಟುಂಬಗಳನ್ನ ಮುಳುಗಿಸೋದ್ನ ಇವನು. ಅದಕ್ಕೆ ಕಾಲಚಕ್ರ ಅನ್ನೋದು. ನೋಡಿ, ಈಗ ಪದವಿ ಕಳ್ಕೊಂಡ, ಅವನ ಕುಟುಂಬ ಬೀದಿಗೆ ಬಿತ್ತು. ಹೌದು ಅಪ್ಪ, ಆದ್ರೂ ಅವರಾಗೆ ನೇರವಾಗಿ ರಾಜೀನಾಮೆ ಕೊಟ್ಟಿರೋದನ್ನ ಯಾಕೋ ನಂಬಕ್ಕಾಗ್ತಾ ಇಲ್ಲ. ಈಗ ಅವನ್ ರಾಜೀನಾಮೆ ಕೊಡದೆ ಬೇರೆ ದಾರಿ ಏನಮ್ಮ ಇತ್ತು? ನಿನ್ ಕೊಟ್ಟಲ್ಲ ಏಟು, ಅದು ನೇರವಾಗಿ ಅವನ್ ಕುರ್ಚಿ ಬುಡಕ್ಕೆ ಬಿತ್ತು. ಜನರೇ ಅವನು ಹೊಡೆದು ಕೆಳಗಿಳಿಸ್ಬೇಕಾಗಿತ್ತು. ಅದನ್ನ ತಪ್ಪಿಸ್ಕೊಳ್ಳಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ ಅಷ್ಟೇ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಮಾವ ಇದನ್ನ JP ಅರ್ಧ ಹಾಳಾಗಿದ್ದೆ ಆ ಶಕ್ತಿ ಪ್ರಸಾದ್ ಸಂಘದಿಂದ. ಹೋಗ್ಲಿ ಬಿಡಿ ಪುಟ್ಟೆ, ಇನ್ ಮುಂದೆ ಒಳ್ಳೇದಾಗುತ್ತೆ. ಹಲೋ ಹಲೋ ಅರ್ಜುನ್,
ಹೇಗಿದ್ಯೋ? ನಾನು ಚೆನ್ನಾಗಿದ್ದೀನಿ ಅದಕ್ಕೆ. ನೀವು ಹೇಗಿದ್ದೀರಾ? ಅದಕ್ಕೆ ಒಂದ್ಸಲ ಮನೆಗೆ ಬಂದು ಹೋಗ್ಬೋದಲ್ಲ ನೀವು? ನಾನಾ? ಅಲ್ಲ ಅರ್ಜುನ್, ಇಂಥ ಪರಿಸ್ಥಿತಿಲಿ ನಾನು ಹೇಗೋ ಬರ್ಲಿ? ನಿನಗೆ ಗೊತ್ತಲ್ಲ, ಈ ಮನೇಲಿ ನಿನ್ನ ಪರಿಸ್ಥಿತಿ ಹೇಗೋ ಆ ಮನೇಲಿ ನನ್ನ ಪರಿಸ್ಥಿತಿನೂ ಹಾಗೆ ಅಲ್ವಾ? ಅದಕ್ಕೆ ಡ್ಯಾಡ್ ಹೇಗಿದ್ದಾರೆ? ಸರಿಯಾಗಿ ಊಟ ತಿಂಡಿ ಮಾಡ್ತಿದ್ದೀರಾ? ನಿನ್ಗೆ ಅವ್ರ ಬಗ್ಗೆ ಗೊತ್ತಲ್ವೇನೋ, ಹಠ ಅಂದ್ರೆ ಹಠ. ನಾನೇ ಅವ್ರ ಜೊತೆಗಿದ್ದು ಎಲ್ಲ ನೋಡ್ಕೋತಾ ಇದೀನಿ. ನೀನೇ ತಲೆ ಕೆಡ್ಸ್ಕೋಬೇಡ, ಎಲ್ರೂ ಆರಾಮಾಗೇ ಇದ್ದಾರೆ. ನೀವಿರೋ ಧೈರ್ಯದ ಮೇಲೇನೆ ಅದಕ್ಕೆ ನಾನು ಆ ಮನೆ ಬಿಟ್ಟು ಬಂದಿದ್ದು. ಡ್ಯಾಡ್ಗೆ ನನ್ನ ಮೇಲೆ ಇವಾಗ ಕೋಪ ಹೋಗಿದ್ಯಾ? ನೀವೇನಾದ್ರೂ ಮಾತಾಡ್ಸಿದ್ರ? ನಾನು ಅದೆಷ್ಟೋ ಹೇಳಿ ನೋಡ್ದೆ ಕಣೋ, ಆದ್ರೆ ಅವ್ರ ಕೋಪ ಕರಗ್ತಾನೆ ಇಲ್ಲ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಹೀಗೆ ಒಂದ್ ವಾರ, ತಿಂಗಳು ಅಥವಾ ಎಷ್ಟು ದಿನ ಬೇಕಾದ್ರೂ ತಗೋಬಹುದು. ಆದ್ರೆ ಒಂದಲ್ಲ ಒಂದಿನ ಅವ್ರ ಕೋಪ ಕಮ್ಮಿ ಆಗೇ ಆಗುತ್ತೆ. ನಿಮ್ಮನ್ನ ಅವ್ರ ಅರ್ಥ ಮಾಡ್ಕೋತಾರೆ. ಅದೇ ದಿನಕ್ಕೆ ನಾನು ಕಾಯ್ತಿದ್ದೀನಿ ಅದಕ್ಕೆ. ಹೇಗೂ ಆ ಶಕ್ತಿ ಪ್ರಸಾದ್ ಪದವಿ ಹೋಗಿದೆ. ಇನ್ ಮುಂದೆ ಡ್ಯಾಡ್ಗೆ ಯಾರು ತೊಂದರೆ ಕೊಡ. ಅವ್ರ ವಿಚಾರ ಬಿಡು ಅರ್ಜುನ್, ಮೊದ್ಲು ನೀನು ಈ ಮನೆಗ್ ವಾಪಸ್ ಬರ್ಬೇಕು. ನಾನೆಲ್ಲ ನೋಡ್ಕೋತೀನಿ, ಓಕೆನಾ? ನೀನೇನ್ ತಲೆ ಕೆಟ್ಕೋಬೇಡ. ಓಕೆ ಅರ್ಜುನ್, ನಾನು ಕಾಲ್ ಇಡ್ತೀನಿ. ಅತ್ತೆ ಕರೀತಿದ್ದಾರೆ ಅನ್ಸುತ್ತೆ. ಸರಿ ಅದಕ್ಕೆ. ಅರ್ಜುನ್, ಬನ್ನಿ ಇಲ್ಲಿ. ಈ ಶಕ್ತಿ ಕತೆ ಏನಾಯ್ತು ಅಂತ ನೋಡಿ. ಡ್ಯಾಡ್, ನೀವು ಮಾಡ್ತಿರೋ ತಪ್ಪು. ನೀವು ಹಾಲು ಎರಿತಿದ್ದು ಪಾಪದ ಬೆಕ್ಕಗಲ್ಲ, ವಿಷಕಾರಿ ಹಾವ್ಗೆ. ಮುಂದೊಂದಿನ ಅವಳಿಂದ ನಿಮ್ಗೆ ತೊಂದರೆನೂ ಆಗ್ಬೋದು. ಅವಳು ಕೊಳಕ್ ಬುದ್ಧಿ ನೋಡ್ಕೊಂಡು ನಾನು ಸುಮ್ಮನೆ ಕುತ್ಕೊಳಕ್ ಆಗಲ್ಲ ಡ್ಯಾಡ್. ಡ್ಯಾಡ್ ಪ್ಲೀಸ್ ಡ್ಯಾಡ್, ಬೃಂದಾನ ನಂಬೇಡಿ. ಅವಳು ನಂಬಿಕೆಗೆ ಅರ್ಹಳಲ್ಲ. ಬೃಂದ ಚಿನ್ನದಂತ ಹುಡುಗಿ, ನೀನು ಅವಳು ಗಂಡ. ಅವಳ ಬಗ್ಗೆನೇ ಹೀಗೆಲ್ಲ ಮಾತಾಡ್ತಿದ್ಯಲ್ಲ, ನಾಲ್ಗೆ ಮೇಲೆ ಸ್ವಲ್ಪ ಬಿಗಿ ಇರ್ಲಿ. ಡ್ಯಾಡ್, ನನ್ ಹೇಗೆ ಅರ್ಥ ಮಾಡಿಸ್ಲಿ ಡ್ಯಾಡ್? ಬೃಂದ ಯಾವ್ದನ್ನು ಸುಮ್ಮನೆ ಮಾಡಲ್ಲ. ಅವಳು ಏನಾದ್ರೂ ಮಾಡ್ತಿದ್ದಾಳೆ ಅಂದ್ರೆ ಅವಳು ಸ್ವಾರ್ಥ ಇರುತ್ತೆ. ಇದರಿಂದ ಅವಳು ದೊಡ್ಡ ಪ್ಲಾನ್ ಇರುತ್ತೆ. ಡ್ಯಾಡ್, ನೀವೆಷ್ಟು ಫೇಮಸ್ ಲಾಯರ್ ಅಂತ ಬರ್ತೋಯ್ತಾ? ಹೋಗಿ ಹೋಗಿ ಆ ಬೃಂದ ಮಾತು ಕೇಳ್ತಿದ್ರಲ್ಲ ಡ್ಯಾಡ್. ಇದೇ ಫೇಮಸ್ ಲಾಯರ್ ಮರ್ಯಾದೆನಾ? ಮನೆಯವರೆಲ್ಲ ಪಿತೂರಿ ಮಾಡಿ ಬೀದಿ ಪಾಲ್ ಮಾಡಿತ್ತು. ಡ್ಯಾಡ್, ನಿಮ್ಗೆ ನನ್ನ ವಿಷಯ ಹೇಗೆ ಅರ್ಥ ಮಾಡಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಸ್ವಾರ್ಥ ಇಲ್ಲದೆ ಬೃಂದ ಯಾವ ಕೆಲಸನೂ ಮಾಡಲ್ಲ. ಈ ಜಗತ್ನಲ್ಲಿ ಸ್ವಾರ್ಥ ಇಲ್ಲದೆ ಯಾವ ಮನುಷ್ಯರಿದ್ದಾರೆ? ಈ ಮೊದಲು ಎಲ್ರೂ ನನ್ನ ಹೊಗಳು ಬಿಟ್ರೆ, ಆದ್ರೆ ನಾನು ಬಿದ್ದಾಗ ನನ್ನ ಸಪೋರ್ಟ್ ಮಾಡಿದ್ದು ಬೃಂದ ಒಬ್ಳೆ. ಮಕ್ಕಳಿರೋ ತಂದೆ ತಾಯಂದ್ರು ಜವಾಬ್ದಾರಿ ನಿಭಾಯಿಸ್ತಿದ್ದಾರೆ ಅಂತಂದ್ರೆ ಮಕ್ಕಳಿನ್ನು ಚಿಕ್ಕವರು ಅಂತ ಅರ್ಥ. ಆದ್ರೆ ಎದೆ ಮಟ್ಟಕ್ಕೆ ಬೆಳೆದಿರೋ ಮಕ್ಕಳು ಇಳಿ ವಯಸ್ಸಲ್ಲೂ ಮಕ್ಕಳಿಂದ ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅರ್ಥ ಆ ಮಕ್ಕಳಿಗಿನ್ನು ಜವಾಬ್ದಾರಿ ಬಂದಿಲ್ಲ, ಬೇಜವಾಬ್ದಾರಿಯಾಗೆ ಬೆಳೆದಿದ್ದಾರೆ ಅಂತ ಅರ್ಥ. ಮಗನಾಗಿ ನೀ ನಿಭಾಯಿಸ್ಬೇಕಾಗಿರೋ ಜವಾಬ್ದಾರಿ ಅವಳು ನಿಭಾಯಿಸ್ತಾ ಇದ್ದಾಳೆ. ಅವಳನ್ನ ಸಪೋರ್ಟ್ ಮಾಡೋದ್ರಲ್ಲಿ ನನಗೆ ಯಾವ ತೊಂದರೆನೂ ಇಲ್ಲ. ಅನದರ್ ಥಿಂಗ್, ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್, ಇನ್ನು ಮುಂದೆ ನನ್ನ ಯಾವ ಕೆಲಸ ಇದ್ರೂ ಅದು ಬೃಂದನ್ ಮೂಲಕನೇ ಆಗೋದು. ಇಬ್ಬರು ಮಕ್ಕಳ ಜಾಗದಲ್ಲಿ ಅವಳೊಬ್ಳು ಸೊಸೆ ಸಹ. ನನ್ನ ಮಾತು ನಿನಗೆ ಅರ್ಥ ಆಯ್ತು ಅನ್ಸು. ಬೃಂದ ವಾಪಸ್ ಕಟ್ಟೋ ಭರದಲ್ಲಿ ಇರೋದನ್ನ ಹೂತಾಕ್ತಿದ್ದಾಳೆ. ಅವಳನ್ನ ನಂಬೇಡ ಅಂತ ಜೆಪಿಗೆ ಹೇಗೆ ಹೇಳೋದು? ಬೃಂದಾಳ ದುಷ್ಟತನ ನನ್ನ ಮಗನಿಗೆ ಯಾವಾಗ ಅರ್ಥ ಆಗುತ್ತೋ ಏನು? ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದಿ ಹೋಮ್.
ಮೈ ಸನ್. ಪ್ಲೀಸ್, ಏನ್ ನಡೀತಿದೆ ಇಲ್ಲಿ? ಅಲ್ಲ, ನೀವ್ ಯಾಕೆ ರಾಜೀನಾಮೆ ಕೊಡ್ತಿದ್ದೀರಾ? ಎಲ್ಲ ಹೇಳ್ತೀನಿ. ಡ್ಯಾಡ್, ಏನ್ ಹೇಳ್ತಿದ್ದೀರಾ ನೀವು? ಹೋಗಿ ಹೋಗಿ ಆ ಬೃಂದ ಅಂದ್ರೆ ಆ ಭಾರ್ಗವಿ ಅಕ್ಕನ ಮಾತು ಕೇಳ್ಕೊಂಡು ನೀವ್ ರಾಜೀನಾಮೆ ಕೊಟ್ರ? ಅವಳಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಡ್ಯಾಡ್. ನಿಮ್ ತಲೆ ತಿಂತಾಳೆ ಬಂದು. ನೀವ್ ಅದನ್ನೇ ನಿಜ ಅಂತ ನಂಬ್ಕೊಂಡು ಇರೋ ಪದವಿನೂ ಬಿಟ್ಕೊಟ್ಟಿದ್ದೀರ. ಅದ್ ಹೇಗೆ ಡ್ಯಾಡ್? ಅದ್ ಹೇಗೆ ಆ ಭಾರ್ಗವಿ ನನ್ನನ್ನ ರಾಜಕೀಯಕ್ಕೆ ತರ್ತಾಳೆ? ನನಗಂತೂ ನಂಬಿಕೆನೇ ಇಲ್ಲ. ಡ್ಯಾಡ್, ಹೌದಲ್ವಾ? ಅವಳು ಹೇಳ್ದಾಗತ್ತೆ ಅಂತ ಏನ್ ಗ್ಯಾರಂಟಿ? ಅವಳು ಹೇಳಿದ್ಲು ಅಂತ ನಾನು ನಿರ್ಧಾರ ತಗೊಂಡಿಲ್ಲ. ಆದರೆ ಅವಳು ಹೇಳಿದ ಮೇಲೆ, ಅದನ್ನು ನಿಧಾನಕ್ಕೆ ಯೋಚನೆ ಮಾಡಿದ ಮೇಲೆ, ಆಗ ಅದು ನನಗೆ ಸರಿ ಅನಿಸ್ತು. ಆಮೇಲೇನೆ ನಾನು ಈ ನಿರ್ಧಾರ ತಗೊಂಡಿದ್ದು. ನಮ್ಮ ಕೋಪ ಆವೇಶದಿಂದ ನಾವು ತುಂಬಾನೇ ಕಳ್ಕೊಂಡಿದ್ದೀವಿ. ಜನ ನಮ್ಮನ್ನು ನಂಬೋದನ್ನ ಬಿಟ್ಬಿಟ್ಟಿದ್ದಾರೆ. ನಾವು ಕೋಪದಿಂದ ಮೂರ್ಖತನನ ತೋರಿಸಿದಷ್ಟು ಭಾರ್ಗವಿ ಒಳ್ಳೆತನ ಎಲ್ಲರ ಕಣ್ಮುಂದೆ ಬರ್ತಾ ಇದೆ. ಹಾಗಂತ ಪದವಿನೇ ಬಿಡೋದ? ಬೇರೆ ಸುಮಾರು ದಾರಿಗಳಿದ್ವು, ಅದನ್ನ ಚೂಸ್ ಮಾಡ್ಬೋದಿತ್ತಲ್ಲ ನೀವು. ನಾನು ಪದವಿನ ಬಿಟ್ಟು ಸೋಲ್ತಾ ಇಲ್ಲ. ನಿನ್ನ ಮೂಲಕ ಆ ಪದವಿನ ಗೆಲ್ತಾ ಇದೆ. ಸದ್ಯಕ್ಕೆ ನೀನೇ ನನ್ನ ವಜ್ರಾಯುಧ. ಸರಿ ಡ್ಯಾಡ್, ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಒಂದು ನಿಮಿಷ. ತಗೊಂಬಳೆ. ಮಗನೇ, ತಗೋ ತಗೋ ಹೇಳ್ತೀನಿ. ಇವತ್ತಿಂದ ನಾವ್ಯಾರು ಬಹಿರಂಗವಾಗಿ ಕೋಪ ಮಾಡ್ಕೋಬಾರ್ದು. ಆತರದಲ್ಲಿ ಯಾವುದೇ ನಿರ್ಧಾರ ತಗೋಬಾರ್ದು. ಮೇಲಾಗಿ ಕುಡಿಬಾರ್ದು. ಆವೇಶನ ಹೊರಗಡೆ ತೋರಿಸ್ಬಾರ್ದು. ಒಳ್ಳೆ ಮಾತುಗಳನ್ನೇ ಆಡ್ಬೇಕು. ಈ ಕಳ್ಳ ಸ್ವಾಮೀಜಿಗಳು ಮಾತಾಡ್ತಾರಲ್ಲ ಹಾಗೆ, ಆಹಾ ಎಷ್ಟು ಸಜ್ಜನರಪ್ಪ ಇವರು ಅಂತ ಅನ್ನಿಸ್ಬೇಕು. ನಾವು ಎಷ್ಟು ಒಳ್ಳೆಯವರ ಕಾಣಿಸ್ತೀವೋ ಭಾರ್ಗವಿ ಅಷ್ಟೇ ಕೆಟ್ಟೊಳಗೆ ಕಾಣಿಸ್ತಾಳೆ. ನಮ್ಮ ಕೈಲಿರೋ ಈ ನೀರಿನ ಹಾಗೆ ನಾವು ಎಲ್ಲ ಕಡೆ ಅಡ್ಜಸ್ಟ್ ಆಗಬೇಕು. ನಾವ್ಯಾರು ಹೇಳಿ? ಸಮಾಜ ಸೇವಕರು. ಅಷ್ಟೇ ಅಲ್ಲ, ನಾವು ಈ ನೀರಿನ ಥರ ಪ್ರಶಾಂತವಾಗಿರ್ಬೇಕು. ನಗ್ತಾ ನಗ್ತಾನೆ ಆ ಭಾರ್ಗವಿ ನೆಮ್ಮದಿನ ಹಾಳು ಮಾಡಬೇಕು. ಅವಳ ಹೆಸರು ಮರ್ಯಾದೆ ಸರ್ವನಾಶ ಮಾಡಬೇಕು. ಅಷ್ಟೇ ಅಲ್ಲ ವಿಕಿ, ಹೆಸರಿನ ಜೊತೆ ಅವಳ ಪ್ರೀತಿನೂ ನಾಶ ಆಗ್ಬೇಕು. ಮುಂದೇನು? ಡ್ಯಾಡ್ ಹೇಳಿದ ಅರ್ಥ ಆಗ್ಲಿಲ್ವಾ? MLA ವಿಕ್ರಮ್? ನೋ, MLA ವಿಕ್ರಮ್ ಭೂಪತಿ. Cheers. ಜೀವವೇ ಬಂತು ನೀ ಬಂದರೆ. ಅರ್ಜುನ್, ಏನ್ ಮಾಡ್ತಿದ್ದೀರ ನೀವು? ಬಿಡಿ ಬಿಡಿ, ನಾನು ಮಾಡ್ತೀನಿ ಬಿಡಿ. ಅಯ್ಯೋ ಬಿಡಿ ಮಾವ, ಪರವಾಗಿಲ್ಲ, ನಾನೇ ಮಾಡ್ತೀನಿ. ಈ ಮನೆ ಐರನ್ ಮ್ಯಾನ್ ನಾನು. ಕೊಡಿ ಇಲ್ಲಿ ಸುಮ್ನೆ. ನಮ್ಮ ಅಜ್ಜಿ ಶಕ್ಕು ಕಂಬ ಹತ್ತೋ ರಾಕ್ಷಸನ್ ಕತೆ ಹೇಳ್ತಿದ್ರು. ನೀವು ಹಾಗೆ ಮಾವ, ಒಂದು ನಿಮಿಷನೂ ಖಾಲಿ ಕೂರಲ್ಲ ಅಂತೀರಾ. ಇನ್ ಮುಂದೆ ನನ್ನನ್ನ ನಿಮ್ಮ ಅಸಿಸ್ಟೆಂಟ್ ಅಂತ ಅನ್ಕೊಳ್ಳಿ. ಎಲ್ಲಾ ಕೆಲ್ಸನೂ ನನ್ಗೊಪ್ಸಿ ಆರಾಮಾಗಿರಿ ಮಾವ. ಬಳಿ ಅಂದ್ರೆ ನೀವಿಬ್ರು
ಹೊರಗಡೆ ಏನಾದರೂ ಹೋಗ್ತಾ ಇದ್ದೀರಾ? ತುಂಬಾ ತಯಾರಿ ನಡೀತಾ ಇದೆ. ಓಹೋ, ನಿಮಗ್ ವಿಷಯ ಹೇಳಿಲ್ಲ ಅಲ್ವಾ? ನಾಳೆ ನಿಮ್ ಮಗಳಿಗೆ ಒಂದು ಸನ್ಮಾನ ಇದೆ. ನನ್ನ ಹೆಂಡತಿ ಈಗ ಫುಲ್ ಫೇಮಸ್ ಸೆಲೆಬ್ರಿಟಿ. ಅವ್ರು ಚೆನ್ನಾಗಿ ಕಾಣ್ಬೇಕಲ್ವಾ? ಸನ್ಮಾನ? ಏನ್ ಸನ್ಮಾನ ಐತೆ? ಲಾಯರ್ ಅಸೋಸಿಯೇಷನ್ ಅವರು ಭಾರ್ಗವಿ ಮಾಡೋ ಸಮಾಜ ಸೇವೆಗೆ ಮೆಚ್ಚಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಯಾರೋ ದೊಡ್ಡ ಲಾಯರ್ ಬಂದು ಸನ್ಮಾನ ಮಾಡ್ತಾರಂತೆ. ಹೌದಾ? ಹಾ, ನನ್ಗೆ ಯಾವ ಸನ್ಮಾನನೂ ಬೇಡ, ಪ್ರಶಸ್ತಿನೂ ಬೇಡ. ನೀವು ಹೋಗ್ಲೇಬೇಕು ಸಿಂಗಾರಿ LLB. ಕರಿಬೇಡಿ ಹಾಗೆ. ಸಾರಿ ಸಿಂಗಾರಿ LLB. ಈ ಸೀರೆ ಓಕೆನಾ? ರೀ, ಹಾ ಕರಿಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ? ಅಪ್ಪ, ಎಲ್ಲ ನಿಮ್ಮಿಂದಾನೇ ಆಗಿರೋದು. ನೀವೇನಕ್ಕೆ ಅವ್ರಿಗೆ ಹಳೆ ಕಥೆರೆಲ್ಲ ಹೇಳಿದ್ದು? ಇವಾಗ ನೋಡಿ, ಮಾತ್ಗೂ ಎಷ್ಟು ಕಾಲು ಇಳಿತಿದ್ದಾರೆ. ಹೌದು. ಸಾರಿ ಕಣಮ್ಮ, ತಪ್ಪಾಗ್ಬಿಡ್ತು, ಕ್ಷಮಿಸ್ಬಿಡು. ಯಾಕ್ರಿ ನನ್ನ ಮಗಳು ರೇಗಿಸ್ತಾ ಇದ್ರ ನೀವು? ಅಯ್ಯೋ ಮಾವ, ನಾನ್ ರೇಗ್ಸಿದ್ದು ನಿಮ್ಮ ಮಗಳಿಗಲ್ಲ, ನನ್ನ ಹೆಂಡ್ತಿನ. ನೋಡಮ್ಮ, ನನ್ನ ಮಗಳನ್ನಲ್ವಂತಲ್ಲ, ಅವ್ರ ಹೆಂಡ್ತೀನಿ ನಾನೇನ್ ಮಾಡ್ಲಿ? ಒಳ್ಳೆ ಸಲ ಹೇಳ್ಸಲ್ಲ ನೀನು. ಸಿಂಗಾರಿ LLB ಅನ್ನೋದು ನನ್ನ ಹೆಂಡತಿ ಮುದ್ದು ಹೆಸರು. ಅವ್ರನ್ನ ಕರೆದ್ರೆ ನಿಮ್ಮ ಮಗಳು ಯಾಕೆ ತಿರ್ಗಿ ನೋಡ್ಬೇಕು?